ನಮಸ್ಕಾರ ಅಮ್ಮ, ನಿಮ್ಮ ಹೆಸರೇನು? ನಮ್ಮ ಹೆಸರು ಜಯಮ್ಮ. ನೀವು ಎಲ್ಲಿರೋದು? ಮೈಸೂರಿನಲ್ಲಿ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ಹುಟ್ಟಿದ್ದು ಮೈಸೂರೇ. ನಿಮ್ಮ ತಂದೆ ತಾಯಿ ಬಗ್ಗೆ? ನಮ್ಮ ತಂದೆ ತಾಯಿ ಬಗ್ಗೆ, ನಮ್ಮ ತಂದೆ ಇದರಲ್ಲಿ ಪೊಲೀಸ್ ಕೆಲಸ ಇದ್ದರು. ಅರಮನೆಯಲ್ಲಿ ಗುಂಡು ಅವು ಆಸ್ತಾರಲ್ಲಮ್ಮ, ಅಲ್ಲಿದ್ದರು ನಮ್ಮ ಮನೆಯವರು. ನಮ್ಮ ತಂದೆ ಕೆಲಸದಲ್ಲಿ ಅವ್ರ ಮಗಳು ನಾನು. ನಿಮ್ಮ ತಾಯಿ? ನಮ್ಮ ತಾಯಿ ಕುರುಬಗೆರೆ, ಮೈಸೂರು. ನಿಮ್ಮ ಜೊತೆ ಎಷ್ಟು ಜನ ಹುಟ್ಟಿರೋದು? ನಮ್ಮ ಹೆಸರಲ್ಲಿ 4 ಜನ ಹೆಣ್ಮಕ್ಳು, ಒಬ್ಬ ಮಗ ತಮ್ಮ. ನಿಮಗೆ ಇದು ಏನು ವಿದ್ಯಾಭ್ಯಾಸ ಓದಿರೋದು? ನಾನು ಏನು 7-8ನೇ ಕ್ಲಾಸ್ ಓದಿರ್ಬೇಕು ಕಣಮ್ಮ, ಅಷ್ಟೇ ಆಗಿನ ಇದರಲ್ಲಿ. ನಿಮಗೆ ಯಾವ ವಯಸ್ಸಿಗೆ ಮದುವೆ ಆಗಿದ್ದು? ನಮಗೆ 13 ವರ್ಷ. ನನಗೆ ಮದುವೆ ಆದಾಗ 13-14 ಅಷ್ಟೇ. ನೀರು ಹಾಕೊಂಡೇ ಇರ್ತಿಲ್ಲಮ್ಮ, ಆಗ ಮದುವೆ ಆದ್ದು ನಾನು. ನಿಮ್ಮ ಯಜಮಾನರು ಏನು ಮಾಡ್ತಾಯಿದ್ರು? ನಮ್ಮ ಯಜಮಾನರು ಕಾರ್ಪೊರೇಷನಲ್ಲಿ ಕೆಲಸಕ್ಕಿದ್ರು, ಕ್ಲರ್ಕು. ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಪೋಸ್ಟ್ ಕೊಟ್ಟರು. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 4, 2 ಹೆಣ್ಣು 2 ಗಂಡು. ನೀವು ಎಷ್ಟು ವರ್ಷ ನಿಮ್ಮ ಮನೆಯವರು ನೀವು ಸಂಸಾರ ಮಾಡಿತ್ತು? ನಾವು ರಿಟೈರ್ಡ್ ಆಗೋ ಗಂಟ 60 ವರ್ಷ. 13 ವರ್ಷಕ್ಕೆ ಮದುವೆ ಮಾಡಿದ್ರು, 14 ವರ್ಷಕ್ಕೇನು. ರಿಟೈರ್ಡ್ ಆಗೋ ಗಂಟನೂ ನಮ್ಮ ಮನೆಯವರು ನಾವು ಹೊಂದಾಣಿಕೆಯಾಗಿದ್ದು ಅಮ್ಮ, ಏನು ತೊಂದರೆ ಇಲ್ಲದಂತೆ ಇದ್ದು. ನಿಮ್ಮ ಮನೆಯವರು ಎಷ್ಟು ವರ್ಷ ಇದ್ದರು, ಬದುಕಿದ್ರು? ನಮ್ಮ ಮನೆಯವರು 86 ವರ್ಷ ಇದ್ದರು. ಓಹೋ, ತುಂಬ ಜೀವನ ನಡೆಸಿದ್ದಾರೆ. ತುಂಬ ಜೀವನ. ರಿಟೈರ್ಡ್ ದುಡ್ಡು ತಿಂದವರೇ ನಾವು ತಿಂದಿದ್ದೀವಿ ಕಣವ. ಪಿಂಚಣಿ ದುಡ್ಡು ತಿಂದಿದ್ದೀವಿ, ಸರಿನಾ? ನಿಮಗೆ ಜೀವನ ಬಗ್ಗೆ ನೀವು ನೋಡ್ರಂಗೆ ಜೀವನದಲ್ಲಿ ನೀವು ಈಗಿನ ಕಾಲದವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನ ಅಂದರೆ ಜೀವನದ ಪಾಠ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲಮ್ಮ, ಮಾಮೂಲಿ ಇದ್ದೇನೆ ಅಷ್ಟು. ಇರೋದೇನದೆ, ನಾವು ವಯಸ್ಸಾಯ್ತಾ ಬತ್ತು, ನಮಗೂ 80, 70, 70 ಆಯಿತು, 75. ಅಲ್ಲ, ಈಗಿನ ಜನ್ರೇಷನ್ ಅವ್ರಿಗೆ ನೀವು ಈ ಥರ ಇದ್ದರೆ ಒಳ್ಳೆಯದು, ಈ ಥರ ಇರಬೇಕು, ಈ ಥರ ಇರಬಾರ್ದು ಅಂತ ನಿಮ್ಗೆ ಏನು ತಪ್ಪು ಕಾಣಿಸ್ತಾ ಇದೆ ಈಗಿನ ಮಕ್ಕಳಲ್ಲಿ? ಏನೂ ತಪ್ಪಿಲ್ಲ, ಆರಾಮಾಗಿ ಜೀವ ಆಯ್ತಮ್ಮ, ಏನೂ ತೊಂದರೆ ಇಲ್ಲ ಅಷ್ಟೆ. ಅದೇ ಅವ್ರಿಗೆ ನೀವು ಏನು ಬುದ್ಧಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಬುದ್ಧಿ ಮಾಮೂಲಿ, ಚೆನ್ನಾಗಿರಿ, ಬಾಳಿ ಬದುಕಿ ನಮ್ಮಂಗೆ ನಾವು ಯಾವ ಥರ ಇದ್ದೀವೋ ಹಂಗಿರಿ ಅಂತ ಹೇಳ್ತಿದ್ದೀವಿ ಅಷ್ಟೆ. ಅತ್ತೆ ಮಾವಂತಾವು ಗಂಡಂತಾವು ಯಾವ ಥರ ಇರಬೇಕು, ಯಾವ ತಾಳ್ಮೆ ತಪ್ಪೆಯಾಗಿ ಇರಬೇಕು ಅಂತ ನಾವು ಹೇಳ್ತೀವಿ. ಜಗಳ ಜೂಟಿ ಆಡಬಾರ್ದು ಅಂತ ಹೇಳ್ತೀವಿ. ನಾವು ಹಂಗೆ ಇರೋದು, ಮಕ್ಳಿಗೂ ಅದೇ ಥರ ಅಭ್ಯಾಸ ನಮ್ಮದು ಅಷ್ಟೇ. ನಮ್ಗೆ ಸಂತೋಷ, ಇನ್ನೇನು ಇಲ್ಲ. ನಿಮ್ಗೇನಾದ್ರು ಆಸೆ ಇದೆಯಾ ಇನ್ನು ಮುಂದೆ ಜೀವನದಲ್ಲಿ? ಮುಂದೆ ಏನಿಲ್ಲ ಕಣಮ್ಮ, ಸಾಕು. ಇದು ಇವಾಗ ಕೈ ಮುಗಿದ್ಬಿಟ್ಟಿದ್ವಿ. ಯಾರೋ 70 ವರ್ಷ ಆಯ್ತು, ಇನ್ನೇನು ಭಾಳ, ಇನ್ನೇನು ಹುಡುಗಿ ಆಗೋಕ್ಕಾಯ್ತದಮ್ಮ ನಾವು. ಅಷ್ಟೇ, ಸ್ಟಾಪು. ದೇವರು ಒಳ್ಳೆ ಮುಕ್ತಿ ಕೊಡಲಿ ಅಷ್ಟೇ. ಒಟ್ಟಲ್ಲಿ ನೀವು ನಡೆಸಿದ್ದು ಈ ಜೀವನದ ಬಗ್ಗೆ ನಿಮ್ಗೆ ಖುಷಿ, ಸಂತೃಪ್ತಿ ಇದೆಯಾ? ಮಾಮೂಲಿ ಮಕ್ಕಳದೆಲ್ಲ ಜಂಜಾಟ ಆಯಿತು, ಮಾಡ್ದೋ ಮುಡ್ದೋ ಹಾಗೆಲ್ಲ. ಈಗ ಪಿಂಚಿನ್ ಬರ್ತದೆ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಷ್ಟೇ. ಮಕ್ಕಳು ನೋಡ್ಕೊತವೆ, ಮೊಮ್ಮಕ್ಕಳುಗಳು, ಮಕ್ಕಳು ಅಷ್ಟೇ. ತುಂಬ ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು.